ನಮಸ್ಕಾರ. ನಾನು ಇಂದು ಮಾವಿನ ಹಣ್ಣು ಮತ್ತು ಮಾವಿನಕಾಯಿಯ ಔಷಧ ಗುಣವನ್ನು ನಾನು ತಿಳಿಸುತ್ತೇನೆ. ಅಂದರೆ ಅದನ್ನು ನಾವು ತಿಂದಾಗ ದೇಹದಲ್ಲಿ ಆಗಿರ್ತಕ್ಕಂಥ ಪರಿಣಾಮಗಳನ್ನು ನಾನು ತಿಳಿಸುತ್ತೇನೆ. ಮತ್ತು ಮಾವಿನಕಾಯಿ ಅತಿಯಾಗಿ ತಿಂದರೆ ಸಹ ಅದರಿಂದ ಆಗುವಂತಹ ಸೈಡ್ ಎಫೆಕ್ಟ್ ಅನ್ನು ತಿಳಿಸುತ್ತೇನೆ. ಮತ್ತು ಅದಕ್ಕೆ ಒಂದು ಮನೆಮದ್ದನ್ನು ಸಹ ಇದರಲ್ಲಿ ನಾನು ಹೇಳುತ್ತೇನೆ. ನನ್ನ ಹೆಸರು ಡಾಕ್ಟರ್ ದೀಪಕ್ ಬಿಲ್ಲೆ, ನಿಮ್ಮ ಆಯುರ್ವೇದ ತಜ್ಞ. ಮೊದಲನೇದಾಗಿ ಮಾವಿನ ಹಣ್ಣು ದೇಹಕ್ಕೆ ಅತಿ ಪುಷ್ಟವನ್ನು ಕೊಡುವಂತಹ ಒಂದು ಹಣ್ಣಾಗಿದೆ. ಅಂದರೆ ಇದನ್ನು ನಾವು ಸೇವನೆ ಮಾಡಿದಾಗ ದೇಹದಲ್ಲಿ ಬಲ್ಯವನ್ನು ನೀಡುತ್ತದೆ ಮತ್ತು ಟಿಶ್ಯೂಸ್ಗೆ ಬೇಕಾಗಿರುವ ಎಲ್ಲ ಅಂಶವನ್ನು ಅದು ನೀಡಿ ದೇಹವನ್ನು ಮತ್ತು ಶುಕ್ರಾಂಶವನ್ನು ಅದು ವೃದ್ಧಿ ಮಾಡುತ್ತದೆ. ಅದಲ್ಲದೆ ಮಾವಿನ ಹಣ್ಣನ್ನು ನಾವು ತಿಂದಾಗ ಚರ್ಮಕ್ಕೂ ಸಹ ಅದು ಒಳ್ಳೆಯ ಔಷಧಿಯಾಗಿದೆ. ಹೀಗೆ ಈ ಮಾವಿನ ಹಣ್ಣು ಸಾಮಾನ್ಯವಾಗಿ ವಾತ ರೋಗ ಯಾರಿಗೆ ಹೆಚ್ಚಾಗಿದೆಯೋ ಅಥವಾ ವಾತ ಯಾರಿಗೆ ವೃದ್ಧಿ ಆಗಿದೆಯೋ ಅವರು ಇದನ್ನು ಸೇವನೆ ಮಾಡಿದಾಗ ವಾತ ಕಡಿಮೆಯಾಗಿಬಿಟ್ಟು ಅವರಿಗೆ ಶಕ್ತಿಯನ್ನು ಇದು ನೀಡುತ್ತದೆ. ಅದೇನೆಂದರೆ ವಾತ ರೋಗವೆಂದರೆ ನ್ಯೂರಾಲಜಿಯಾ ಪ್ರಾಬ್ಲಮ್ಸ್, ಅಂದರೆ ನರ್ವ್ ವೀಕ್ನೆಸ್ ಇದ್ದರೆ, ಪ್ಯಾರಾಲಿಸಿಸ್ ಪೇಷಂಟ್ ಇದ್ದರೆ, ಕಾನ್ಸ್ಟಿಪೇಷನ್ ಹೆಚ್ಚಾಗಿದ್ದರೆ ಅಥವಾ ಹೊಟ್ಟೆಯಲ್ಲಿ ಬ್ಲೋಟಿಂಗ್ ಸೌಂಡ್ಗಳು ಹೊಟ್ಟೆ ಸೌಂಡಲ್ಲಿ ಹೆಚ್ಚಾಗಿ ಕೇಳು ಬರುತ್ತಿದ್ದರೆ ಈ ಹಣ್ಣನ್ನು ಸೇವನೆ ಮಾಡಿದಾಗ ಅವು ಎಲ್ಲವೂ ನಿವಾರಣೆವಾಗುತ್ತದೆ. ಅದೇ ರೀತಿಯಲ್ಲಿ ಮಾವಿನಕಾಯಿ ನಾವು ನೋಡುವುದಾದರೆ ಅದು ಅಲ್ಪ ಪ್ರಮಾಣದಲ್ಲಿ ನಾವು ಸೇವನೆ ಮಾಡಿದರೆ ಬಾಯಿಗೆ ರುಚಿಕರವಾಗುತ್ತದೆ ಹಾಗೂ ಜೀರ್ಣಶಕ್ತಿಯನ್ನು ಅದು ಹೆಚ್ಚು ಮಾಡುತ್ತದೆ ಮತ್ತು ಇಮ್ಯುನಿಟಿ ಪವರ್ ಸಹ ಅದು ಹೆಚ್ಚಾಗಿಸುತ್ತದೆ. ಅದೇ ನಾವು ಮಾವಿನಕಾಯಿಯನ್ನು ನಾವು ಹೆಚ್ಚಾಗಿ ಸೇವನೆ ಮಾಡಿದರೆ ಅದು ದೇಹದಲ್ಲಿ ಇರ್ತಕ್ಕಂಥ ಅಗ್ನಿಮಾಂದ್ಯವನ್ನು ಅದು ನೀಡುತ್ತದೆ. ಅದಲ್ಲದೆ ಇಮ್ಯುನಿಟಿ ಪವರ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಕ್ರಾನಿಕ್ ಫೀವರ್ ಅಂದರೆ ಜ್ವರವನ್ನು ಅದು ನೀಡುತ್ತದೆ. ಮತ್ತು ನಮ್ಮ ಬ್ಲೀಡಿಂಗ್ ಡಿಸಾರ್ಡರ್ಸ್ ಅಂದರೆ ಯಾರಿಗೆ ಮೂಗಿನ ರಕ್ತ ಸೋರುತ್ತದೆಯೋ ಅಥವಾ ಗುದ ಮುಖಾಂತರ ರಕ್ತ ಸೋರುತ್ತದೆಯೋ ಮಾವಿನಕಾಯಿಯನ್ನು ಹೆಚ್ಚಾಗಿ ತಿಂದರೆ ಅವ್ರಿಗೂ ಈ ಕಾಯಿಲೆಗಳು ಇನ್ನು ಹೆಚ್ಚಾಗುತ್ತವೆ ಮತ್ತು ಚರ್ಮ ರೋಗವು ಸಹ ಇವುಗಳಿಂದ ಕಾಣುತ್ತದೆ. ಅದಕ್ಕಾಗಿ ನಾವು ಮಾವಿನಕಾಯಿಯನ್ನು ತಿಂದು ಈ ಲಕ್ಷಣಗಳು ಕಂಡು ಬಂದಲ್ಲಿ ನಾನು ಒಂದು ಮನೆಮದ್ದನ್ನು ತಿಳಿಸುತ್ತೇನೆ. ಅದೇನೆಂದರೆ ಶುಂಠಿಯನ್ನು ತೆಗೆದುಕೊಂಡು ನೀರು ಹಾಕಿ ಅದನ್ನು ಕಷಾಯ ರೂಪದಲ್ಲಿ ನಾವು ಸೇವನೆ ಮಾಡಿದರೆ ಬೆಳಗ್ಗೆ ಮತ್ತು ಸಾಯಂಕಾಲ 50-50 ml ಅಷ್ಟು ನಾವು ಸೇವನೆ ಮಾಡಿದರೆ ಮೇಲೆ ಹೇಳಿದ ಎಲ್ಲ ಲಕ್ಷಣಗಳು ನಿವಾರಣೆವಾಗುತ್ತವೆ. ಇಲ್ಲವಾದರೆ ನಾವು ಈ ಜೀರಿಗೆಯನ್ನು ಸ್ವಲ್ಪ ಸೈನ್ಯ ಲವಣ ಬೆರೆಸಿ ಸೇವನೆ ಸಹ ಮಾಡಬಹುದು. ಹೀಗೆ ಮಾವಿನ ಹಣ್ಣಿನ ಮಹತ್ವ ಮತ್ತು ಕಾಯಿಯ ಮಹತ್ವ, ಅದರಿಂದ ಆಗಂತ ಸೈಡ್ ಎಫೆಕ್ಟ್ಗಳಿಗೆ ಮನೆಮದ್ದನ್ನು ನಾನು ತಿಳಿಸಿದ್ದೇನೆ. ಈ ಎಲ್ಲ ವಿಷಯಗಳು ನಮ್ಮ ಈ ವಿಡಿಯೋ ಕೆಳಭಾಗದಲ್ಲಿ ಕಾಮೆಂಟ್ ಸೆಕ್ಷನ್ ನಲ್ಲಿ ತೆಲುಗು ಮತ್ತು ಇಂಗ್ಲಿಷ್ ಸಹ ಇದು ಅನುವಾದವಾಗಿದೆ. ಈ ಎಲ್ಲವನ್ನು ಓದಿರಿ ಹಾಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.